ಮಾಡೋದಕ್ಕಿಂತ ಮುಂಚೆ ಪ್ರಿಯಾರಿಟಿ ವೈಸ್ ಒಮ್ಮೆ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಮನೆಯಲ್ಲಿ ವಿಚಾರಿಸಿ, ನಂತರ ನೀವು ಪ್ರಿಯಾರಿಟಿ ವೈಸ್ ಓಕೆ ಮಾಡದೇ ಇರೋ ಕಾಲೇಜನ್ನ ಆಡ್ ಮಾಡಬಹುದು, ಹಾಕಿರೋ ಕಾಲೇಜನ್ನ ಡಿಲೀಟ್ ಮಾಡಬಹುದು. ಕೂಡ ಕಾಲೇಜಸ್ಗಳನ್ನು ಲಿಸ್ಟ್ ಮಾಡ್ತಿರ್ತೀರ. ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಲಾಂಗ್ ವರಿ ಯು ಕ್ಯಾನ್ ವೇಟ್ ಫಾರ್ ಸೆಕೆಂಡ್ ರೌಂಡ್. ಓಕೆ, ನೀವು ಇಲ್ಲಿ ನೋಡಬಹುದು ಫ್ಲೋ ಚಾರ್ಟ್ ಅನ್ನ. ಸೊ ಯಾವಾಗ ನಾಟ್ ಅಲಾಟ್ ಆಗಿರುತ್ತೋ. ಹಾಯ್ ಸ್ಟೂಡೆಂಟ್ಸ್, ವೇದಾಂತ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಐ ಬಿಲೀವ್ ನೀವೆಲ್ಲರೂ ಕೂಡ ಇವಾಗ ಆಪ್ಷನ್ ಎಂಟ್ರಿಯಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಇರ್ತೀರಾ, ಕರೆಕ್ಟ್ ಅಲ್ವಾ? ಸೊ ಯಾವ್ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು, ಯಾವ ಕೋರ್ಸನ್ನು ತಗೋಬೇಕು, ಹೌದಾ, ಯಾವ ಕಾಲೇಜ್ ಪ್ರಿಯಾರಿಟಿಯಲ್ಲಿ ಇರಬೇಕು, ಈ ರೀತಿ ಒಂದಲ್ಲ 10 ಸಲ ಆಲೋಚನೆ ಮಾಡಿ ಎಲ್ಲರೂ ಕೂಡ ಈ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಮಾಡಬೇಕು ಕೂಡ, ಹೌದಾ? ಸೊ ಕಾಲೇಜಸ್ಗಳನ್ನು ನೀವು ಆಯ್ಕೆ ಮಾಡೋದಕ್ಕಿಂತ ಮುಂಚೆ, ಅಂದರೆ ಲಿಸ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರಿಯಾರಿಟಿ ವೈಸ್ ಒಮ್ಮೆ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಮನೆಯಲ್ಲಿ ವಿಚಾರಿಸಿ, ನಂತರ ನೀವು ಪ್ರಿಯಾರಿಟಿ ವೈಸ್ ಅದನ್ನು ಫಿಲ್ ಮಾಡ್ತಾ ಹೋಗಿ ಅಕಾರ್ಡಿಂಗ್ ಟು ದ ಕೋರ್ಸಸ್ ಆಲ್ಸೋ. ಫೈನ್. ನಾನು ಯಾಕಪ್ಪ ಇವಾಗ ಇಲ್ಲಿ ಬಂದಿದ್ದೀನಿ ಅಂತ ಅಂದರೆ, ಮಕ್ಕಳೇ ನಿಮಗೆಲ್ಲ ಗೊತ್ತೇ ಇದೆ, ಕೌನ್ಸಿಲಿಂಗಲ್ಲಿ 3 ರೌಂಡ್ಗಳಿರುತ್ತೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಹಾಗೆ ಥರ್ಡ್ ರೌಂಡ್, ಹೌದಾ? ಹಾಗಿದ್ರೆ ಈ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ಏನು ಅನ್ನೋದನ್ನ ನಾನು ಇವತ್ತು ನಿಮಗೆ ವಿತ್ ದ ಹೆಲ್ಪ್ ಆಫ್ ಅಫಿಷಿಯಲಿ KE ಅವರೇ ರಿಲೀಸ್ ಮಾಡಿರುವಂತಹ ಸೀಟ್ ಅಲಾಟ್ಮೆಂಟ್ ಬ್ರೋಚರ್ನ ಸಹಾಯದಿಂದ, ಅದರ ಒಂದು ಸಹಾಯದಿಂದ ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಆಲ್ ರೈಟ್. ಸೊ ಪ್ರಾಸೆಸ್ ತುಂಬ ಈಸಿನೇ ಇದೆ. ಈಗ ಇಲ್ಲಿವರೆಗೂ ಏನೇನು ನಡೆದಿದೆ ಅಂತ ನಿಮಗೆ ಗೊತ್ತೇ ಇದೆ. ಅಂದರೆ KCET ರಿಸಲ್ಟ್ ಬಂದಾಗಿಂದ ಹಿಡಿದು ಇಲ್ಲಿ ತನಕ ನಿಮಗೆ ಏನೇನು ನಡೀತಾ ಇದೆ ಅನ್ನೋದು ಗೊತ್ತೇ ಇದೆ. ಸೊ ವೆರಿಫಿಕೇಷನ್ ಸ್ಲಿಪ್ಪನ್ನು ರಿಲೀಸ್ ಮಾಡಿದ್ರು, ಡೌನ್ಲೋಡ್ ಮಾಡ್ಕೊಂಡ್ರಿ, ನಂತರದಲ್ಲಿ ಆಪ್ಷನ್ ಎಂಟ್ರಿ ಲಿಂಕನ್ನು ಕೂಡ ರಿಲೀಸ್ ಮಾಡಿದ್ರು. ಈಗ ಅದು ನಡೀತಾ ಇದೆ. ಈಗ ಮುಂದೆ ಏನಾಗುತ್ತೆ ನೆಕ್ಸ್ಟ್ ಹಂತದಲ್ಲಿ ಅಂದರೆ, ಅಫ್ಕೋರ್ಸ್ ಆಪ್ಷನ್ ಎಂಟ್ರಿ ಲಿಂಕನ್ನು ರಿಲೀಸ್ ಮಾಡಿ ಆದಮೇಲೆ ನೀವು ರಿಜಿಸ್ಟ್ರೇಷನ್ ಫೀಯನ್ನು ಫಿಲ್ ಮಾಡಬೇಕು, ಪೇ ಮಾಡಬೇಕು. ಎಷ್ಟದು? 750 ರೂಪಾಯಿ. ನಾನ್ ರಿಫಂಡಬಲ್ ಇರುತ್ತೆ. ಎಲ್ಲರೂ ಕೂಡ ಕಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದು ಕಟ್ಟಿದ್ರೇ ಮುಂದಿನ ಹಂತ, ಅಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಅಲೋ ಮಾಡ್ತಾರೆ. ಫೈನ್. ಈಗ ನೀವೆಲ್ಲರೂ ಕೂಡ ಕಾಲೇಜಸ್ಗಳನ್ನು ಲಿಸ್ಟ್ ಮಾಡ್ತಿರ್ತೀರ. ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಲಾಸ್ಟ್ ಡೇಟನ್ನು ಕೊಡ್ತಾರೆ ಮಕ್ಕಳೇ. ಅಲ್ಲಿ ತನಕ ನೀವು ಈ ಒಂದು ಆಪ್ಷನ್ ಎಂಟ್ರಿ ಮಾಡ್ತಾ ಇರಬಹುದು. ಓಕೆ, ಫೈನ್. ಈಗ ಲಾಸ್ಟ್ ಡೇಟ್ ಆಯಿತು ಅಂತ ಇಟ್ಕೊಳ್ಳಿ ಆಪ್ಷನ್ ಎಂಟ್ರಿದು. ಓಕೆ, ಎಲ್ಲರೂ ಕೂಡ ಕಾಲೇಜಸ್ಗಳನ್ನು ಹಾಕಿದ್ದೀರಾ. ನೆಕ್ಸ್ಟ್ ಏನಾಗುತ್ತೆ? ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ, ಕರೆಕ್ಟ್ ಅಲ್ವಾ? ಅಂದರೆ ಒಂದು ಕಾಲೇಜನ್ನು ನಿಮಗೆ ಅಲಾಟ್ ಮಾಡ್ತಾರೆ. ಸೊ ಅಲಾಟ್ ಮಾಡಿ ಆದಮೇಲೆ ರಿಸಲ್ಟ್, ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ನೀವೆಲ್ಲರೂ ಏನು ಮಾಡಬೇಕು ಅವಾಗ? ಈ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಮರೆಯದೆ ಚೆಕ್ ಮಾಡಬೇಕು. ಮರೆಯದೇನು, ಕಂಪಲ್ಸರಿ ಚೆಕ್ ಮಾಡ್ತೀರಾ, ಮಾಡಲೇಬೇಕು. ಮಾಡಿದಾಗ ನಿಮಗೇನು ಗೊತ್ತಾಗುತ್ತೆ, ನಿಮಗೆ ಸಿಗಬಹುದಾಗಿರುವಂತಹ ಕಾಲೇಜ್ ಯಾವುದು. ಓಕೆ, ಅಂದರೆ ಎಂಥ ರೀತಿ ಕಾಲೇಜ್ ಸಿಗೋವಂಥ ಚಾನ್ಸಸ್ ಇರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಸೊ ಅಕಾರ್ಡಿಂಗ್ಲಿ ನೀವೇನು ಮಾಡ್ತೀರಾ, ಇಲ್ಲಿ ನಾನು ಏನಾದರೂ ಚೇಂಜಸ್ ಮಾಡ್ಕೋಬಹುದಾ ಅನ್ನುವಂತಹ ಆಲೋಚನೆ ನಿಮಗೆ ಬರುತ್ತೆ. ಅಂದರೆ ನೆಕ್ಸ್ಟು ಎಂಥ ಕಾಲೇಜಸ್ಗಳು ನಮಗೆ ಸಿಗೋವಂಥ ಚಾನ್ಸಸ್ ಇರಬಹುದು ಅನ್ನುವಂಥ ಒಂದು ಐಡಿಯಾ ನಿಮಗೆ ಬರುತ್ತೆ. ಅಂದರೆ ನಿಮ್ಮ ರ್ಯಾಂಕಿಂಗಿಂತ ಕಡಿಮೆ ಇರುವಂಥದ್ದು, ಅಥವಾ ನಿಮಗೆ ಇಷ್ಟ ಇಲ್ದಿರೋ ಕಾಲೇಜುಗಳನ್ನು ಕೆಲವೊಮ್ಮೆ ಹಾಕಿದರೆ, ಓಕೆ, ಯಾವುದೇ ರೀತಿ ಚೇಂಜಸ್ಸನ್ನು ನೀವು ಮಾಡ್ಕೋಬೇಕಂದ್ರೂ ಕೂಡ ನೀವು ಅಲ್ಲಿ ಮಾಡ್ಕೋಬಹುದು. ಓಕೆ, ಬ್ರಾಂಚನ್ನು ಚೇಂಜ್ ಮಾಡೋ ಹಾಗಿದ್ರೆ ಮಾಡಬಹುದು, ಆ್ಯಡ್ ಮಾಡೋ ಹಾಗಿದ್ರೆ ಮಾಡಬಹುದು ಕಾಲೇಜಸ್ಗಳನ್ನು ಹೊಸದಾಗಿ. ಓಕೆ, ಮಾಡದೇ ಇರೋ ಕಾಲೇಜನ್ನು ಆ್ಯಡ್ ಮಾಡಬಹುದು, ಹಾಕಿರೋ ಕಾಲೇಜನ್ನು ಡಿಲೀಟ್ ಮಾಡಬಹುದು, ಎಲ್ಲ ಮಾಡಬಹುದು, ಕರೆಕ್ಟ್ ಅಲ್ವಾ? ಓಕೆ, ಇದಾದ ಮೇಲೆ ಏನಾಗುತ್ತೆ ಮಕ್ಕಳೇ, ನೀವು ಅಲ್ಲಿ ಏನು ಚೇಂಜಸ್ ಮಾಡ್ತಿರಲ್ಲ ಅದನ್ನು ಅವರು ಏನು ಮಾಡ್ತಾರೆ, ಓಕೆ ಅಬ್ಜೆಕ್ಷನ್ ನಡೀತಾ ಇದೆ ಅಂದರೆ ಅದನ್ನು ಅವರು ಅಬ್ಜೆಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಹುಡುಗರಿಗೆ ಏನೇನೆಲ್ಲ ಸರಿ ಹೋಗ್ತಿದೆ, ಏನೇನಿಲ್ಲ ಎಲ್ಲವನ್ನು ಕೂಡ ಅಲ್ಲಿ ಅವರು ಅಬ್ಸರ್ವ್ ಮಾಡ್ತಾರೆ. ಅಕಾರ್ಡಿಂಗ್ಲಿ ಅವ್ರು ಏನು ಮಾಡ್ತಾರೆ, ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದಮೇಲೆ ಏನೆಲ್ಲ ಮಾಡಿಫಿಕೇಷನ್ ಮಾಡ್ತಿರೋ ಎಲ್ಲ ಮಾಡ್ಲಿಕ್ಕೆ ಬಿಡ್ತಾರೆ. ಮಾಡಿ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಫೈನಲ್ ರಿಸಲ್ಟನ್ನು, ಫಸ್ಟ್ ರೌಂಡ್ ರಿಸಲ್ಟನ್ನು, ಅಲಾಟ್ಮೆಂಟ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ನಿಮಗೆ ಬಿಡ್ತಾರೆ, ಹೌದಾ? ಸೊ ಬಿಟ್ಟ ಮೇಲೆ ಏನಾಗುತ್ತೆ, ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಫೈನ್. ಸೊ ನೋಡಿ ಮಕ್ಕಳೇ, ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್ ಆಫ್ಟರ್ ವೆರಿಫೈಯಿಂಗ್ ದ ಅಬ್ಜೆಕ್ಷನ್ಸ್ ಅಂದರೆ ನೀವೇನು ಮಾಡಿಫಿಕೇಶನ್ ಮಾಡಿರ್ತೀರೋ ಅದರ ಆಧಾರದ ಮೇಲೆ ಮತ್ತೊಮ್ಮೆ, ನಾನು ಅವಾಗಲೇ ಹೇಳಿದ್ನಲ್ಲ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬೇರೆ, ಇದು ಫಸ್ಟ್ ರೌಂಡ್ ರಿಸಲ್ಟ್ ಬೇರೆ. ಓಕೆ, ಸೀಟ್ ಅಲಾಟ್ಮೆಂಟ್ ಆಗಿದೆ ಇವಾಗ ಒರಿಜಿನಲ್ ಆಗಿ, ಸೀರಿಯಸ್ ಆಗಿ. ಈಗ ಇದರಲ್ಲಿ ಕೆಲವೊಬ್ಬರಿಗೆ ಅಲಾಟ್ ಆಗಿರುತ್ತೆ ಮಕ್ಕಳೇ, ಕೆಲವೊಬ್ಬರಿಗೆ ಅಲಾಟ್ ಆಗಿರೋದಿಲ್ಲ. ಏನು? ಸೀಟ್. ಈಗ ಒಂದು ವೇಳೆ ಸೀಟ್ ಅಲಾಟ್ ಆಗಿದೆ ಅಂತ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ,
ಕೆಲವೊಬ್ಬರಿಗೆ ಅಲಾಟ್ ಆಗಿರುತ್ತೆ, ಕೆಲವೊಬ್ಬರಿಗೆ ಅಲಾಟ್ ಆಗಿರೋದಿಲ್ಲ ಅಂತ ಹೇಳಿದೆ. ಸೊ ಇಫ್ ದ ಸೀಟ್ ಈಸ್ ನಾಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್, ಡೋಂಟ್ ವರಿ, ಯು ಕ್ಯಾನ್ ವೇಟ್ ಫಾರ್ ಸೆಕೆಂಡ್ ರೌಂಡ್. ಓಕೆ, ನೀವಿಲ್ಲಿ ನೋಡಬಹುದು ಫ್ಲೋ ಚಾರ್ಟನ್ನು. ಸೊ ಯಾವಾಗ ನಾಟ್ ಅಲಾಟ್ ಆಗಿರುತ್ತೋ ಡೈರೆಕ್ಟಾಗಿ ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂದರೆ ನೋಡಿ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟಿಗೆ. ಓಕೆ, ಯು ಹ್ಯಾವ್ ಟು ವೇಟ್ ಫಾರ್ ದ ಸೆಕೆಂಡ್ ರೌಂಡ್. ಸರಿ, ಈಗ ಸೀಟ್ ಅಲಾಟ್ ಆಗಿರೋರ ಬಗ್ಗೆ ನಾನು ಹೇಳ್ತಿರೋದು. ಅಲಾಟೆಡ್ ಸೀಟ್ ಅಂದರೆ ಸೀಟ್ ಅಲಾಟ್ ಆದಮೇಲೆ ಇಲ್ಲಿ 4 ರೀತಿ ಚಾಯ್ಸ್ಗಳನ್ನು ನೀವು ನೋಡಬಹುದು ಮಕ್ಕಳೇ. ಸೊ 4 ರೀತಿ ಚಾಯ್ಸ್ಗಳು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನ ನಾನು ಹೇಳ್ತಿದ್ದೀನಿ. ಓಕೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4. ಚಾಯ್ಸ್ 1 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ನಿಮಗೆ ಅಲಾಟ್ ಆಗಿರುವಂತಹ ಕಾಲೇಜ್ ತೃಪ್ತಿದಾಯಕ, 100% ಓಕೆ, ನನಗಿದ್ದು ಕಾಲೇಜ್ ನಾನು ಇಚ್ಛೆ ಪಟ್ಟಿರುವಂಥ ಕಾಲೇಜ್ ಲಿಸ್ಟಲ್ಲೇ ಇರುವಂಥದ್ದು, ಅಥವಾ ಇದೇ ಕಾಲೇಜನ್ನೇ ಇಷ್ಟಪಟ್ಟಿದೆ, ಅದೇ ಸಿಕ್ಕಿದೆ ಅಂತ ನಿಮಗೆ ಅನಿಸ್ತು, ಯು ಕ್ಯಾನ್ ಗೋ ವಿತ್ ಚಾಯ್ಸ್ 1. ಓಕೆ, ಸೊ ಚಾಯ್ಸ್ 1ಅನ್ನು ನೀವೇನು ಮಾಡ್ತೀರಾ ನೋಡಿ, ಒಮ್ಮೆ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿದ್ರಿ ಅಂದರೆ ಅದು ಫ್ರೀಸ್ ಆಗುತ್ತೆ. ಸೊ 100 ಸಲ ಆಲೋಚನೆ ಮಾಡಿ, ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ನಂತರ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿ. ಓಕೆ, ಸೆಲೆಕ್ಟ್ ಮಾಡ್ತೀನಿ, ನಾಳೆ ಚೇಂಜ್ ಮಾಡ್ಬೋದು ಅಂತ ಅಂದರೆ ಇಲ್ಲ, ಅದು ಚಾಯ್ಸ್ 1 ಆಗಿರಲಿ, 2 ಆಗಿರಲಿ, 3 ಆಗಿರಲಿ, 4 ಆಗಿರಲಿ. ಓಕೆ, ಬಿಫೋರ್ ಮೂವಿಂಗ್ ಫಾರ್ವರ್ಡ್ ಜಸ್ಟ್ ರೀಚೆಕ್ ಒನ್ಸ್. ಓಕೆ, ತುಂಬ ಸ್ಟ್ರಾಂಗ್ ಆಗಿ ಕೇರ್ಫುಲ್ ಆಗಿರ್ಬೇಕು ನೀವು, ಇಲ್ಲಾಂದರೆ ಫ್ರೀಸ್ ಆಗುತ್ತೆ, ತಮಾಷೆ ಅಲ್ಲ. ಓಕೆ, ಎಸ್. ಸೊ ಏನು ಮಾಡ್ತೀರಾ ನೆಕ್ಸ್ಟ್ ಅಂದರೆ, ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ನೀವು ಆ ಕಾಲೇಜಿಗೆ ಸೇರ್ತಿದ್ದೀರಾ ಅನ್ನೋ ಕಾರಣಕ್ಕೆ ಮೊದಲನೇ ಹಂತದಲ್ಲಿ ನೀವು ಫಸ್ಟು ಕಾಲೇಜ್ ಫೀಸನ್ನು ಹೋಗಿ ಕಟ್ಟಬೇಕಾಗತ್ತೆ. ನೀವು ಆನ್ಲೈನ್ ಆದರೂ ಪೇಮೆಂಟ್ ಮಾಡಬಹುದು, ಇಲ್ಲ ಬ್ಯಾಂಕಿಗಾದ್ರೂ ಹೋಗಿ ನೀವು ಚಲನ್ ಮುಖಾಂತರ ಕಟ್ಟಬಹುದು. ಕಟ್ಟಿದ ಮೇಲೆ ನಿಮಗೆ ಈ ಕಾಲೇಜ್, ಇದೇ ಕಾಲೇಜೇ ನಿಮಗೆ ಅಲಾಟ್ ಆಗಿರುವುದು ಅನ್ನುವಂಥ ಒಂದು ಕನ್ಫರ್ಮೇಷನ್ ಸ್ಲಿಪ್ ಬರುತ್ತಂತೆ ಮಕ್ಕಳೇ. ಓಕೆ, ಈ ಒಂದು ಸ್ಲಿಪ್ಪನ್ನು ತಗೊಂಡು ನೀವು ಕಾಲೇಜಿಗೆ ಹೋದರೆ ಡೌನ್ಲೋಡ್ ಆಗುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು, ಅಂದರೆ ಕಾಲೇಜಿಗೆ ದುಡ್ಡು ಕಟ್ಟಿ ಆದಮೇಲೆ ಇದೇ ಕಾಲೇಜ್ ನೀವು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿ ದುಡ್ಡು ಕಟ್ಟಿದಿರಾ ಅಂದರೆ ಇದೇ ಕನ್ಫರ್ಮೇಷನ್ ಸ್ಲಿಪ್ ನಿಮಗೆ ಬರುತ್ತೆ. ಅದನ್ನು ತಗೊಂಡು ನೀವು ಕಾಲೇಜಿಗೆ ಹೋದರೆ ಅಲ್ಲಿ ಕಾಲೇಜವರು ಏನು ಮಾಡ್ತಾರೆ ಅಂದರೆ, ನೀವು ಈ ಒಂದು CET ಟೈಮಲ್ಲಿ ಏನು ಫೋಟೋನ ಕೊಟ್ಟಿರ್ತೀರಲ್ಲ, ಯಾವುದಕ್ಕೆ, ಅಡ್ಮಿಷನ್ ಟಿಕೆಟಿಗೆ, ಓಕೆ, ನಿಮ್ಮ ಹಾಲ್ ಟಿಕೆಟಿಗೆ, ಆ ಒಂದು, ಅಥವಾ CET ಅಪ್ಲಿಕೇಶನ್ ಫಾರ್ಮ್, ಅಡ್ಮಿಷನ್ ಟಿಕೆಟ್ ಅಲ್ಲ, ಈ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಏನು ಫೋಟೋ ಕೊಟ್ಟಿರ್ತೀರಲ್ಲ ಆ ಒಂದು ಫೋಟೋ, ಹಾಗೆ ನಿಮ್ಮನ್ನು ಎದುರಿಗೆ ಕೂಡಿಸಿ ಒಂದು ಫೋಟೋ ತೆಗಿತಾರಂತೆ. ಸೊ ಆ ಫೋಟೋ 2 ಮ್ಯಾಚ್ ಆಗ್ತಿದೆ ಅಂತಂದರೆ, ಸಿಸ್ಟಮ್ ಮುಂದೆ ಕೂಡಿಸಿ ಫೋಟೋ ತೆಗೆದು ಎಸ್ ಎವ್ರಿಥಿಂಗ್ ಇಸ್ ಫೈನ್ ಅಂತ ಅಂದರೆ, ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಕಾಲೇಜವರು ಅಡ್ಮಿಷನ್ ಮಾಡಿಸ್ಕೊಳ್ತಾರೆ. ಓಕೆ, ಅಡ್ಮಿಷನ್ ಮಾಡಿಸ್ಕೊಂಡು ನಿಮಗೇನು ಮಾಡ್ತಾರೆ, ಎಸ್ ನೀವು ಕಾಲೇಜಿಗೆ ರಿಪೋರ್ಟ್ ಮಾಡಿದ್ದೀರಾ, ನೀವು ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿದ್ದೀರಾ, ಎವ್ರಿಥಿಂಗ್ ಈಸ್ ಡನ್. ಓಕೆ, ಸೊ ಬೈ ಡೂಯಿಂಗ್ ಸೊ ಯುವರ್ ಅಡ್ಮಿಷನ್ ವಿಲ್ ಬಿ ಫೈನಲೈಸ್ಡ್ ಆ್ಯಂಡ್ ಯು ವಿಲ್ ಎಕ್ಸಿಟ್ ದ ಕೌನ್ಸಿಲಿಂಗ್ ಪ್ರೋಸೆಸ್, ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಎನಿ ಫರ್ದರ್ ರೌಂಡ್ಸ್. ಆಟೋಮೆಟಿಕ್ ಆಗಿ ನೀವು ಎಕ್ಸಿಟ್ ಆಗ್ತೀರಾ, ಸಿಸ್ಟಮೇ ಅದು ಎಕ್ಸಿಟ್ ಮಾಡುತ್ತೆ. ಯಾವಾಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫರ್ದರ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಯಿತು, ಅಡ್ಮಿಷನ್ ತನಕ ಹೋಯಿತು ಅಂದರೆ ಮುಗೀತಲ್ಲಿಗೆ. ಓಕೆ, ಎಸ್. ಈಗ ಚಾಯ್ಸ್ 2 ಯಾರೆಲ್ಲ ತಗೋಬೋದು ಅಂತ ಅಂದರೆ, ಒಂದು ವೇಳೆ ನಿಮಗೆ ಒಂದು ಕಾಲೇಜನ್ನು ಅಲಾಟ್ ಮಾಡಿರ್ತಾರೆ. ಓಕೆ, ಲೈಕ್ ಸೇ ಫಾರ್ ಎಕ್ಸಾಂಪಲ್, ನೀವು ಒಂದು 100 ಕಾಲೇಜ್ ಹಾಕಿರ್ತೀರಾ ಅಂತ ಇಟ್ಕೊಳ್ಳಿ ಮಕ್ಕಳೇ. ಈ 100 ಕಾಲೇಜಲ್ಲಿ 40ನೇ ಕಾಲೇಜ್ ನಿಮಗೆ ಅಲಾಟ್ ಆಗಿದೆ. ಓಕೆ, ನಿಮಗೆ ಅನಿಸುತ್ತೆ 40ನೇ ಕಾಲೇಜ್ ಅಲಾಟ್ ಆಗಿದೆ, ಇದರ ಮೇಲ್ಗಡೆ ಇರುವಂತಹ ಪ್ರಿಯಾರಿಟಿ ಮೇಲೆ, 40ಕ್ಕಿಂತ ಮೇಲೆ ಇರುವಂತಹ ಪ್ರಿಯಾರಿಟಿ ಕಾಲೇಜಸ್ಗಳೇನಿದಾವಲ್ಲ ಅದರಲ್ಲಿ ಯಾವುದಾದ್ರೂ ನನಗೆ ಸಿಗಬಹುದೇನೋ ಅನ್ನುವಂಥ ಒಂದು ಏನಂತ ಹೇಳ್ತೀವಿ, ಆಸಕ್ತಿ ನಿಮ್ಮಲ್ಲಿ ಇರುತ್ತೆ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಬ್ರು ಬಿಟ್ಟು ಹೋಗ್ತಾರೆ, ಹೌದಾ, ಈ ಕಾಲೇಜ್ ಬೇಡ ಅಂತ ಬಿಡ್ತಾರೆ, ಏನೇನೋ 108 ನಡೆಯುತ್ತೆ, ಹೌದಾ. ಅಂದರೆ 108 ಅಂತಂದರೆ ಕೆಲವೊಬ್ರು ನಿಮಗೆ ಇಷ್ಟ ಇರುವಂಥ ಕಾಲೇಜಸ್ಗಳಲ್ಲಿ ಸೀಟ್ಗಳು ಸಿಗುವಂಥ ಚಾನ್ಸಸ್ ನಿಮಗೆ ಇರುತ್ತೆ, ಅಪಾರ್ಚುನಿಟಿ ಇರಬಹುದು, ಬೆಟರ್ ಆಪ್ಷನ್ ಸಿಗಬಹುದು, ಹೌದಾ. ಇಂಥ ಚಾನ್ಸಸ್ ಇದ್ದಾಗ ಕಳ್ಕೊಳ್ಳೋದು ಯಾಕೆ, ನೋಡೋಣ ಸ್ವಲ್ಪ ವೇಟ್ ಮಾಡಿ ಅಂತ ಅನಿಸ್ತು ಅಂದರೆ ನೀವು ಚಾಯ್ಸ್ 2ಗೆ ಹೋಗಬಹುದು. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಸಿಕ್ಕಿರೋದು ಓಕೆ, ಆದರೆ ಇದಕ್ಕಿಂತ ಮೇಲೆ ಇರುವಂತಹ ಕಾಲೇಜ್ಗಳಲ್ಲಿ ನನಗೆ ಸೀಟ್ ಸಿಗುವಂಥ ಆಪ್ಷನ್ ಏನಾದರೂ ಇರಬಹುದಾ, ಅಪಾರ್ಚುನಿಟಿ ಸಿಗಬಹುದಾ, ನಾನು ಕಾಯ್ತೀನಿ ಅಂತೇನಾದರೂ ಅನಿಸಿದರೆ ನೀವು ನೀವು ಚಾಯ್ಸ್ 2 ತೊಗೊಂಡ್ರೆ ಆಟೋಮೆಟಿಕ್ ಆಗಿ ಅಲಾಟೆಡ್ ಕಾಲೇಜ್ ನಿಮ್ಮ ಹತ್ರ ಹಾಗೇ ಇರುತ್ತೆ. ಇದೇ ನೆನ್ಪಿಟ್ಕೊಳ್ಳಿ, ಕಾಲೇಜ್ ಯಾವ್ದು ಅಲಾಟ್ ಆಗಿರುತ್ತೋ ಅದು ಹಾಗೇ ಇರುತ್ತೆ, ಎಲ್ಲೂ ಹೋಗಲ್ಲ. ಆದರೂ ನೀವು ನೆಕ್ಸ್ಟ್ ಇನ್ನೊಮ್ಮೆ ನೋಡಿ, ಸೆಕೆಂಡ್ ರೌಂಡ್ ನೋಡಿ, ಅಂಡ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್.
ಕಾಲೇಜ್ ಹಾಗೆ ಇರುತ್ತೆ, ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಪ್ರಾಸೆಸ್ಸಿಗೆ ನಾನು ಮತ್ತೆ ಮುಂದುವರಿತೀನಿ ಅಂತ ಹೇಳ್ತೀರಾ. ಅಂದರೆ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡೋ ಮುಖಾಂತರ ನೀವು ಇದನ್ನ ತಿಳಿಸ್ಕೊಡ್ತಿದ್ದೀರಾ. ಕಾಲೇಜ್ ಹಾಗೆ ಇರುತ್ತೆ, ಬಟ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಪ್ರಾಸೆಸ್ಸಿಗೆ ನೀವು ಮುಂದುವರಿತಿದ್ದೀರಾ. ಆಲ್ ರೈಟ್. ದ ಕ್ಯಾಂಡಿಡೇಟ್ ಈಸ್ ನಾಟ್ ರಿಕ್ವೈರ್ಡ್ ಟು ಜಾಯಿನ್ ದ ಅಲಾಟೆಡ್ ಕಾಲೇಜ್ ಅಂಡ್ ಮೇ ವೇಟ್ ಫಾರ್ ದ ಸೆಕೆಂಡ್ ರೌಂಡ್. ಓಕೆ, ಕಾಲೇಜ್ ಹಾಗೆ ಇರುತ್ತೆ, ಬಟ್ ಜಾಯಿನ್ ಆಗೋ ಅಗತ್ಯ ಇಲ್ಲ, ಸೆಕೆಂಡ್ ರೌಂಡ್ ತನಕ ವೇಟ್ ಮಾಡ್ಬೋದು. ಇಫ್ ನೋ ಸೀಟ್ ಈಸ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್, ದ ಸೀಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್ ವಿಲ್ ಬಿ ರಿಟೇನ್ಡ್. ಒಂದು ವೇಳೆ ಸೆಕೆಂಡ್ ರೌಂಡಲ್ಲೂ ನಿಮಗೆ ನೀವು ಅನ್ಕೊಂಡಿರೋ ಕಾಲೇಜ್ ಅಥವಾ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಆಟೋಮೆಟಿಕ್ ಆಗಿ ನಿಮಗೆ ಸಿಕ್ಕಿರೋ ಕಾಲೇಜನ್ನೇ ನೀವು ತಗೊಳ್ತೀರಾ, ಹೋಗಬೇಕು. ಅದನ್ನ ನೀವು ಅಕ್ಸೆಪ್ಟ್ ಮಾಡಿ ಚಾಯ್ಸ್ 2 ಅನ್ನು ತಗೊಂಡಿರ್ತೀರ ತಾನೆ. ಇದು ಓಕೆ ಇದೆ, ಬಟ್ ನೋಡ್ತೀನಿ ಬೇರೆ ಏನಾದರೂ ಸಿಗ್ಬೋದೇನೋ ಅಂತ ಅಲ್ವಾ. Yes, if a higher order option seat is allotted in the second round, the first round seat will be automatically cancelled. The candidate will not have the option to choose between the first round and second round allotted seats. ಇಲ್ಲಿ ವಿಷಯ ಏನು ಅಂದರೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಯಾವ ಕಾಲೇಜನ್ನು ಬೇಕಾದರೂ ನೀವು ತಗೋಬಹುದು ಅಂತ ಇಲ್ಲ. ಸೊ ಪ್ರಾಸೆಸ್ ಏನಪ್ಪ ಅಂದರೆ, ಚಾಯ್ಸ್ 2 ತಗೊಳ್ತಿದ್ದೀರಾ ಅಂದರೆ ಇಷ್ಟೇ ಅರ್ಥ, ಇರೋ ಕಾಲೇಜು ಓಕೆ ಇದೆ, ಬಟ್ ಇನ್ನೊಮ್ಮೆ ನಾನು ಟ್ರೈ ಮಾಡ್ತೀನಿ, ಹೈಯರ್ ಆರ್ಡರ್ ಪ್ರಿಯಾರಿಟಿಯಲ್ಲಿ ಇರುವಂಥ ಕಾಲೇಜ್ ಸಿಗಬಹುದಾ ಅಂತ ಟ್ರೈ ಮಾಡ್ತೀನಿ. ಸಿಕ್ಕಿದ್ರೆ ಓಕೆ, ಓಕೆ ಸಿಕ್ಕಿದ್ರೆ ಈ ಅಲಾಟ್ ಆಗಿರೋ ಕಾಲೇಜ್ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗಿ ಹೊಸದಾಗಿ ರೌಂಡ್ 2 ಅಲ್ಲಿ ಬಂದಿರುವಂಥ ಕಾಲೇಜೇ ನಿಮಗೆ ಅಲಾಟ್ ಆಗುತ್ತೆ. ಒಂದು ವೇಳೆ ಯಾವ ಕಾಲೇಜು ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿಲ್ಲ ಅಂದರೆ ಆಟೋಮೆಟಿಕ್ ಆಗಿ ಈಗ ಏನು ಹೋಲ್ಡ್ ಮಾಡಿರ್ತೀರಲ್ಲ ಅದೇ ಕಾಲೇಜಿಗೆ ಹೋಗಬೇಕಾಗತ್ತೆ. ದಿಸ್ ಇಸ್ ಅಬೌಟ್ ಚಾಯ್ಸ್ 2. ಓಕೆ, ಇನ್ನು ಚಾಯ್ಸ್ 3 ಬಗ್ಗೆ ಹೇಳ್ತೀನಿ. ಚಾಯ್ಸ್ 3 ಏನು ಹೇಳುತ್ತಪ್ಪ ಅಂದರೆ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಅಂಡ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ವಿತೌಟ್ ರಿಟೇನಿಂಗ್ ಇಟ್. ಐ ವಿಲ್ ಅಕ್ಸೆಪ್ಟ್ ಎ ಸೀಟ್ ಓನ್ಲಿ ಇಫ್ ಎ ನ್ಯೂ ಸೀಟ್ ಈಸ್ ಅಲಾಟೆಡ್ ಟು ಮೀ ಇನ್ ದ ಸೆಕೆಂಡ್ ರೌಂಡ್. ಸೊ ನೋಡಿ, ಇಲ್ಲಿ ಚಾಯ್ಸ್ 3 ಏನು ಹೇಳುತ್ತಪ್ಪ ಅಂದರೆ, ನೀವು ಯಾವ ಕಾಲೇಜ್ ನಿಮಗೆ ಬಂದಿರುತ್ತಲ್ಲ ಮಕ್ಕಳೇ, ಆಟೋಮೆಟಿಕ್ ಆಗಿ ಆ ಒಂದು ಪರ್ಟಿಕ್ಯುಲರ್ ಕಾಲೇಜೇ ಡಿಲೀಟ್ ಆಗಿ ಹೋಗುತ್ತೆ. ಅಂದರೆ ಈ ಕಾಲೇಜೇ ನನಗೆ ಬೇಡ, ನನಗೆ ರೌಂಡ್ 3 ತಗೊಳ್ತಿರೋ ಉದ್ದೇಶನೇ ನನಗೆ ಇದರ ಒಂದು ಅಂದರೆ ಈ ಕಾಲೇಜ್ ಏನು ಅಲಾಟ್ ಆಗಿದೆ ಅಲ್ಲ ಇದ್ರ ಬಗ್ಗೆ ನನಗೆ ತೃಪ್ತಿ ಇಲ್ಲ, ನನಗೆ ಈ ಕಾಲೇಜ್ ಬೇಡ, ನನಗೆ ಹೊಸ ಒಂದು ಕಾಲೇಜೇ ಬೇಕು, ಅದು ನೆಕ್ಸ್ಟ್ ರೌಂಡಲ್ಲಿ ಸಿಗುವಂಥದ್ದು ಹೊಸ ಕಾಲೇಜೇ ಬೇಕು. ಸೊ ಹಾಗಿದ್ದಾಗ ಏನು ಮಾಡ್ತಾರೆ, ಯಾವ ಕಾಲೇಜ್ ಅಲಾಟ್ ಆಗಿರುತ್ತೋ, ಲೈಕ್ ಸೇ ಫಾರ್ ಎಕ್ಸಾಂಪಲ್ ನೀವು 100 ಕಾಲೇಜ್ಗಳನ್ನು ಫಿಲ್ ಮಾಡಿದರೆ 20ನೇ ಕಾಲೇಜ್ 20 ಬೇಡ, ಒಂದು 70ನೇ ಕಾಲೇಜ್ ಅಲಾಟ್ ಆಗಿದೆ ಅಂತ ಇಟ್ಕೊಳ್ಳಿ. ಹಾಗಿದ್ರೆ 70ನೇ ಕಾಲೇಜ್ ಡಿಲೀಟ್ ಆಗಿ ಹೋಗುತ್ತೆ. ಬಾಕಿ ಉಳಿದಿರೋ ಒಂದು 99 ಕಾಲೇಜಸ್ಗಳು ಕೂಡ ಹಾಗೆ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ನಿಮಗೆ ಸಿಗ್ಬೋದು. ಓಕೆ, ಆದರೆ ಈಗ ಅಲಾಟ್ ಆಗಿರುವಂಥ ಕಾಲೇಜ್ ನಿಮ್ಮ ಲಿಸ್ಟಲ್ಲೇ ಇರೋದಿಲ್ಲ. ಓಕೆ, ಎಸ್. ಸೊ ದಿಸ್ ಇಸ್ ಅಬೌಟ್ ಚಾಯ್ಸ್ 3. ಅಂದರೆ ಆಟೋಮೆಟಿಕ್ ಆಗಿ ಸಿಕ್ಕಿರೋ ಕಾಲೇಜನ್ನು ಬಿಟ್ಬಿಡ್ತೀರಾ, ಇದು ನನಗೆ ಬೇಡ ಅಂತ ಹೇಳ್ತಿದ್ದೀರಾ, ನ್ಯೂ ರೌಂಡಿಗೆ ಅಂದರೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಪ್ರಾಸೆಸ್ಸಿಗೆ ಆಟೋಮೆಟಿಕ್ ಆಗಿ ಮುಂದೆ ಹೋಗ್ತೀರಾ. ಬಟ್ ಚಾಯ್ಸ್ 2 ಅಲ್ಲಿ ಅದು ಹಾಗೇ ಇರುತ್ತೆ, ಸಿಕ್ಕಿರೋ ಕಾಲೇಜ್. ಹೌದಾ, ಇದು ಡಿಫ್ರೆನ್ಸು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚಾಯ್ಸ್ 1 ಅಂದರೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್, ಕಾಲೇಜಿಗೆ ಅಡ್ಮಿಷನಿಗೆ ರೆಡಿ ಅಂತ ಅರ್ಥ. ಸರಿ, ಇದು ಚಾಯ್ಸ್ 1, 2, 3 ಕಥೆ ಆಯಿತು. 4 ಅಂದರೆ ಏನು? 4 ತುಂಬ ಸಿಂಪಲ್. ನನಗೆ ಈ ಒಂದು ಅಲಾಟ್ಮೆಂಟ್ ಏನಿದೆ ಅಲ್ಲ, ಕೌನ್ಸಿಲಿಂಗ್ ಪ್ರಾಸೆಸ್ಸೇ ಬೇಡ, ನನಗೆ ಮ್ಯಾನೇಜ್ಮೆಂಟ್ ಕೋಟಾ ಅಲ್ಲೋ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿದೆ, ನನಗೆ ಇಂಥ ಕಾಲೇಜೇ ಬೇಕು, ನಾನು ಆಲ್ರೆಡಿ ಚೂಸ್ ಮಾಡ್ಕೊಂಡಿದ್ದೀನಿ, ಮನೆಯಲ್ಲಿ ಎಲ್ಲ ಓಕೆ ಆಗಿದೆ, ಫೀಸ್ ಕಟ್ಟಿದ್ದೀವಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ, ಸೊ ನಾನು KCET ಮುಖಾಂತರ ಹೋಗೋದಿಲ್ಲ ಅಂತ ಅನ್ನೋರು ಆಟೋಮೆಟಿಕ್ ಆಗಿ ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಎಕ್ಸಿಟ್ ಆಗ್ಬೋದು. ಇಸ್ ದಿಸ್ ಕ್ಲಿಯರ್ ಮಕ್ಕಳೇ? ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್. ಐ ಬಿಲೀವ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಎಸ್. ಇನ್ನು ಸೆಕೆಂಡ್ ರೌಂಡ್ ಯಾವ ರೀತಿ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಚೆನ್ನಾಗಿ ಆಲೋಚನೆ ಮಾಡಿ ಕಾಲೇಜ್ಗಳನ್ನು ಹಾಕಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗೋಣ. ಧನ್ಯವಾದಗಳು.